ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 13ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನಿಮ್ಮನ್ನು ಕರೆಯುವಾತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 24ನೇ ವಚನ. ಪ್ರಿಯ ಸ್ನೇಹಿತರೆ, ಯಜ್ಞದ ಕುರಿಮರಿಯಾದಾತನ ಮದುವೆಗೆ, ಕುರಿಮರಿಯಾದಾತನೊಂದಿಗಿನ ನಮ್ಮ ಮದುವೆಗೆ ನಾವು ಸಿದ್ಧರಾಗುತ್ತಾ ಇದ್ದೇವೆ. ಇಂದು ನಾವು ಏನಾದರೂ ಮಾಡಿದರೂ ಸರಿ, ಮಾಡದಿದ್ದರೂ ಸರಿ, ಅದು ನಮ್ಮ ಅಂತ್ಯದ ಸಿದ್ಧತೆಗೆ ಪ್ರಭಾವ ಬೀರುತ್ತದೆ. ಈ ಎಲ್ಲ ವಿಷಯಗಳಿಗೆ ನಮ್ಮ ಮನಸ್ಸುಗಳೇ ಅಡಿಪಾಯವಾಗಿದೆ. ನಮಗೆ ಅಪೂರ್ಣ ಶರೀರಗಳಿವೆ ಎಂದು ಕರ್ತನಿಗೆ ಗೊತ್ತಿದೆ. ಆದ್ದರಿಂದ ನಮಗೆ ನಮ್ಮ ಶರೀರವು ಪರಿಪೂರ್ಣವಾಗಿದೆಯಾ ಎಂದು ಪರೀಕ್ಷೆಗಳು ಉಂಟಾಗುವುದಿಲ್ಲ. ಆದರೆ ನಮ್ಮ ಹೃದಯಗಳು ಪರಿಪೂರ್ಣವಾಗಿದೆಯಾ ಎಂಬ ಪರೀಕ್ಷೆ ಉಂಟಾಗುತ್ತದೆ. ಒಂದು ವೇಳೆ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯವು ಪರಿಪೂರ್ಣವಾಗಿದ್ದರೆ ನಮ್ಮ ಮಾತುಗಳು, ಕ್ರಿಯೆಗಳು ಮತ್ತು ನಮ್ಮ ಆಲೋಚನೆಗಳು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಪ್ರೀತಿಯ ಪ್ರಮಾಣಕ್ಕೆ ಸಾಮರಸ್ಯವಾಗಿ ಹೊಂದಾಣಿಕೆಯಾಗಿ ತರಬಹುದು. ಒಂದು ವೇಳೆ ನಾವು ನಮ್ಮ ಹೃದಯವನ್ನು ನಿಷ್ಠೆಯುಳ್ಳದ್ದಾಗಿ ಕಾದುಕೊಂಡರೆ ನಾವು ಅತ್ಯಧಿಕವಾಗಿ ದೇವರ ಪ್ರೀತಿಯ ಮಗನ, ನಮ್ಮ ಪರಲೋಕದ ಮೊದಲಿಂಗನ ಪ್ರತಿರೂಪವಾಗಲು ಸಾಧ್ಯ ಮತ್ತು ತಕ್ಕ ಕಾಲದಲ್ಲಿ ನಾವು ಕೈಗಳಿಂದ ಮಾಡಿರದ ಮನೆ ಅಂದರೆ ನಿತ್ಯವಾದ ಪರಲೋಕಕ್ಕೆ ಅತ್ಯಧಿಕ ಸಂತೋಷದಿಂದ ಪ್ರವೇಶಿಸುವೆವು. ನಂತರ ನಮ್ಮ ಕರ್ತನು ನಮ್ಮನ್ನು ತಂದೆಯ ಸಮ್ಮುಖದಲ್ಲಿ ತನ್ನ ಮೊದಲಿಂಗನಿಗಾಗಿ ಸಿದ್ಧವಾಗಿರುವ ವಧುವಾಗಿ ಒಪ್ಪಿಸುವನು. ಆತನು ನಮ್ಮನ್ನು ನಿಷ್ಕಳಂಕವಾಗಿ ಅತ್ಯಧಿಕ ಸಂತೋಷದಿಂದ ತಂದೆಯ ಮುಂದೆ ಒಪ್ಪಿಸುವನು ಎಂಬುದೇ. ಆಮೇನ್.